ಇವಾಗ ಹಸುಗಳಿಗೆ ಯಾವ ರೀತಿ ಕೊಡೋದಿದ್ನ? ಹಸುಗಳಿಗೆ ಅಂದ್ರೆ ಅವು ಮೊದಲನೇ ಕರು ಹಾಕಿದಾವೆ ಅಂತಂದ್ರೆ ಜರ್ಸಿ ಹಸುಗಳಾದ್ರೆ ಒಂದ್ ಸ್ವಲ್ಪ ತೂಕ ಕಮ್ಮಿ ಬರ್ತವೆ. HF ಹಸುಗಳಾದ್ರೆ ಒಂದ್ ಸ್ವಲ್ಪ ತೂಕ ಜಾಸ್ತಿ ಬರ್ತವೆ. ಅಂದ್ರೆ ಹೆಚ್ಚು ಕಮ್ಮಿ ಜರ್ಸಿ ಹಸುಗಳಾದ್ರೆ ಒಂದು 200-250 ಕೆಜಿ ವರೆಗೆ ಇರ್ತವೆ. ಅದೇ HF ಹಸುಗಳಾದ್ರೆ 300-350 ಕೆಜಿ ತಕ್ಕನೂ ಬರ್ತವೆ. ಇವಕ್ಕೆ ನಾವು ಅವ ತೂಕಕ್ಕೆ ಅನುಸಾರವಾಗಿ ನಾವು ಕೊಟ್ಕೊಂಡು ಹೋಗ್ಬೇಕು. ಒಂದು 50 ml 50 ಕೆಜಿ ತೂಕ ಇದ್ರೆ ಅದಕ್ಕೆ ನಾವು ಒಂದು 5 ml ಅಂತ ಲೆಕ್ಕ ಹಾಕಿದ್ರೆ ಅವಾಗ ಆ ಲೆಕ್ಕದಲ್ಲಿ ನೀವು ಅಂದಾಜು ಎಷ್ಟು ತೂಕ ಬರುತ್ತೆ ಅಂತಾನ ಆ ರೀತಿ ಲೆಕ್ಕ ಹಾಕೊಂಡು ಕೊಟ್ರೆ ಆಯ್ತು ನೀವು. ಅದೇ ಉಪ್ಪು ಮತ್ತೆ ಇಂಗಿನ ಹಸು ಕೊಡೋದಾದ್ರೆ ಉಪ್ಪು ಮತ್ತು ಇಂಗು ಅಂತಂದ್ರೆ ಒಂದು 250 ಕೆಜಿ ತೂಕ ಬಂದ್ರೆ ಅದಕ್ಕೆ 1 ಸ್ಪೂನ್ ಇಂಗು 1 ಸ್ಪೂನ್ ಉಪ್ಪು ಅವೆರಡನ್ನು ಮಿಕ್ಸ್ ಮಾಡಿಕೊಟ್ರು ಜಂತುನಾಶಕ ಮಿಕ್ಸ್ ಮಾಡಿ ತಿನ್ಸ್ಬಿಡದ? ತಿನ್ನಿಸ್ಕೊಟ್ರು ಆಯ್ತು. ಇಲ್ಲ ತಿಂಡಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು ತಿನ್ಸೋದಿಲ್ಲ? ತಿಂಡಿ ಜೊತೆಗಿನ್ನ ಹಂಗೆ ತಿನ್ಸೋದು ಬಹಳ ಒಳ್ಳೇದು. ಇವನ್ನ ಜಂತುನಾಶಕಗಳನ್ನ ಅವು ಕೊಟ್ಟಾದ್ಮೇಲೆ ಜಂತುನಾಶಕವನ್ನ ಒಂದ್ 2-3 ಗಂಟೆ ಅವಕ್ಕೆ ಖಾಲಿ ಹೊಟ್ಟೆನೆ ಬಿಡ್ಬೇಕು. ಏನು ನಾವು ನೀರನ್ನು ಸಹ ಕೊಡಬಾರ್ದು. ಅವಾಗ ನಾವು ಕೊಟ್ಟಂತಹ ನಾಶಕ ಕೀಟನಾಶಕ ವರ್ಕ್ ಮಾಡುತ್ತೆ. ಆಮೇಲೆ ಒಂದ್ 2-3 ಗಂಟೆ ಆದ್ಮೇಲೆ ಅವಕ್ಕೊಂದ್ ಸ್ವಲ್ಪ ಬೆಲ್ಲ ತಿನ್ನಿಸಿ. ಯಾಕೆಂದ್ರೆ ಹುಳುಗಳೆಲ್ಲ ಸತ್ತಿ ಅವಕ್ಕೆ ಒಂದ್ ಸ್ವಲ್ಪ ನಿಶಕ್ತಿ ಆದಂಗಾಗಿರುತ್ತೆ. ನೀವು ಬೆಲ್ಲ ಕೊಟ್ಟಾಗೇನಾಗುತ್ತೆ ಅವಕ್ಕೆ ಚೇತರಿಕೆಯಾಗಿ ಮೇಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅವಾಗ ನೆಕ್ಸ್ಟ್ ಇಂದ ಏನೋ ಹೆಲ್ತ್ ಅದಕ್ಕೂ ಇಶ್ಯೂಸ್ ಬರಲ್ಲ, ಮೋರ್ ಹೆಲ್ತಿ ಆಗಿರುತ್ತೆ ಹಸುಗಳು. ಸೊ ಡಿವಾರ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಸುಗಳಿಗೆ ಅಂತಂದ್ರೆ ನೀವು 2 ತಿಂಗಳಿಗೆ ಒಂದ್ಸಲ ಕಂಪಲ್ಸರಿ ಕೊಟ್ಕೋಬೇಕು.